ಹಾಯ್, ಒಂದು ರೌಂಡ್ ಹೋಗಿ ಬರೋಣವಾ? ಈ ಬ್ಲಾಗ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ನಮ್ಮ ಪಕ್ಕದ ಏರಿಯಾದವರು ಗಣಪತಿ ವಿಸರ್ಜನೆ ಮಾಡಿದರು. ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಂತಲೇ ಹೇಳಬಹುದು. ನೋಡಿ ಗಣಪತಿ ಎಷ್ಟು ಎಕೋ ಫ್ರೆಂಡ್ಲಿ ಆಗಿದೆ ಅಂತ. ಇದರಲ್ಲಿ ಯಾವ ವಾಟರ್ ಕಲರ್ಸ್ ಕೂಡ ಯೂಸ್ ಮಾಡಲಿಲ್ಲ. ತುಂಬಾ ಚೆನ್ನಾಗಿತ್ತು. ಹಾಗೆ ಇವರು ಗ್ರ್ಯಾಂಡಾಗಿ ಮೆರವಣಿಗೆಯನ್ನು ಮಾಡಿದರು. ಹಾಗೆ ಇದರ ಹೈಲೈಟ್ಸ್ ಏನಪ್ಪ ಅಂತ ಹೇಳಿದರೆ, ಪೂಜಾ ಕುಣಿತ, ಡೊಳ್ಳು ಕುಣಿತ ಹಾಗೆ ವೀರಗಾಸೆಯನ್ನು ಏರ್ಪಾಡು ಮಾಡಿದರು. ಇವರು ಹೇಗೆ ಸೆಲೆಬ್ರೇಟ್ ಮಾಡಿದರು ಅನ್ನೋ ಕ್ಲಿಪ್ಸ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಈ ಕ್ಲಿಪ್ಸ್ನ ನೀವೆಲ್ಲರೂ ನೋಡಬೇಕು. ಹಾಗೆ ಕಲಾವಿದರಿಗೆ ಹಾಗೆ ಕಲೆಗೆ ನಾವು ಇದರ ಮುಖಾಂತರ ಬೆಲೆಯನ್ನು ಕೊಡುವ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಬೋ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ. ವೀರಗಾಸೆ ಸಾಮೂಹಿಕ ನೃತ್ಯನೊಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆ. ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ. ವೀರಗಾಸೆ ನೃತ್ಯ ವೀರಭದ್ರ ದೇವರ ಹೆಸರಿನಲ್ಲಿ ನಡೆಯುತ್ತೆ. ನೃತ್ಯ ಮಾಡುವವರ ವೇಷಭೂಷಣ ತುಂಬಾ ವಿಭಿನ್ನವಾಗಿರುತ್ತೆ. ಇದು ಹಿಂದೂ ಪುರಾಣವನ್ನು ಆಧರಿಸಿದ ಹುರುಪಿನ ನೃತ್ಯವಾಗಿದೆ. ನೃತ್ಯ ನಡೆಯುವ ಕನಿಷ್ಠ 2 ಜನ ಕಲಾವಿದರುಗಳು ಸೇರಿ ಒಡಪು ಹೇಳುವ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಹಾಗೆ ಗರಿಷ್ಠ 30 ಜನರು ಇದರಲ್ಲಿ ಭಾಗವಹಿಸಬಹುದು. ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ ಹಾಗೆ ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನನ್ನು ನೆನೆಸ್ಕೊಂಡು ಇದನ್ನು ವೀರಗಾಸೆಯನ್ನು ಮಾಡ್ತಾರೆ. ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳು ಹಾಗೂ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರಚಲಿತವಾಗಿರುವ ಡೊಳ್ಳು ಕುಣಿತ ತನ್ನ ವಿಶಿಷ್ಟವಾದ ನೃತ್ಯ ಶೈಲಿಗಳಿಂದ ಉಳಿದುಕೊಂಡು ಬಂದಿದೆ. ಒಂದು ಜನಪದ ಹಾಗೂ ಶಾಸ್ತ್ರೀಯ ಕಲೆ. ನೃತ್ಯ ಡೊಳ್ಳು ಬಾರಿಸಿಕೊಂಡು ಕುಣಿಯುವುದರಿಂದ ಇದಕ್ಕೆ ಡೊಳ್ಳು ಕುಣಿತ ಅಂತ ಹೆಸರು ಬಂದಿದೆ. ಬಿದಿರಿನ ತಳಿ ಮಧ್ಯ ದೇವರ ಮುಖವಾಡವನ್ನು ಇರಿಸಿಕೊಂಡು ಕುಣಿಯುವುದಕ್ಕೆ ಪೂಜಾ ಕುಣಿತ ಎಂದು ಕರೆಯುತ್ತಾರೆ. ಸುಮಾರು 7 ಅಡಿ ಉದ್ದ, 8 ಅಡಿ ಅಗಲವಿರುವ ಬಿದಿರುಗಳನ್ನು ಮತ್ತು ಅದರ ಅಚ್ಚೆಗಳನ್ನು ಜೋಡಿಸಿ ಪೂಜೆಯನ್ನು ಸಿದ್ಧಪಡಿಸ್ತಾರೆ. ಇದಕ್ಕೆ ತಳಿ ಅಂತ ಕರೀತಾರೆ. ಇದರ ಮಧ್ಯೆ ಮುಖವಾಡಗಳನ್ನು ಕಟ್ಟುತ್ತಾರೆ.
ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಡಾ.